ಒಂದು ಕಾಲಕ್ಕೆ ವಿಜಯಪುರ ಜಿಲ್ಲೆ ಕನಸುಗಳ ನಾಡಾಗಿರ್ಲಿಲ್ಲ, ಬರದ ನಾಡಾಗಿತ್ತು. ಬಸವನಾಡನ್ನ ಜನ ಬರದ ನಾಡು ಎನ್ನುವ ನೋವಿನಿಂದಲೇ ಗುರುತಿಸಿಕೊಂಡಿದ್ರು. ನೀರಿನ ಲಭ್ಯತೆ ಮರೀಚಿಕೆಯಾಗಿತ್ತು. ಹನಿ ನೀರಿಗೂ ಅಲ್ಲಿನ ಜನ ಪ್ರತಿದಿನ ಪರಿತಪಿಸ್ತಾ ಇದ್ರು. 2013ರಲ್ಲಿ ಬದಲಾವಣೆ ಗೋಚರಿಸಲು ಆರಂಭಿಸಿತು. ವಿಜಯಪುರದವರೇ ಆದ ಶ್ರೀ ಎಂ.ಬಿ. ಪಾಟೀಲ್ ಅವರು ಕರ್ನಾಟಕದ ಜಲಸಂಪನ್ಮೂಲ ಸಚಿವರಾದ್ರು. ಅವರು ಜಿಲ್ಲೆಯ ಬಹುಪಾಲು ಎಲ್ಲಾ ಕೆರೆಗಳು ಮತ್ತು ಬಾವಡಿಗಳನ್ನ ಪುನರುಜ್ಜೀವನಗೊಳಿಸಿ ಬೃಹತ್ ಅಕ್ವಾಡಕ್ಟ್ಗಳು, ಕಾಲುವೆಗಳನ್ನ ನಿರ್ಮಿಸಿ ನೀರಾವರಿ ಕ್ರಾಂತಿಯನ್ನ ಮಾಡಿದ್ರು. ಕೆರೆಗಳು ಜೀವ ಜಲದಿಂದ ತುಂಬಿ ಹರಿಯಲು ಆರಂಭಿಸಿದ್ವು ಹಾಗೂ ಅಲ್ಲಿನ ಜನರಲ್ಲಿ ಹೊಸ ಕನಸುಗಳು ಚಿಗುರಲು ಆರಂಭಿಸಿತು. ಕೆರೆಗಳು ಮರುಜೀವ ಪಡೆದುಕೊಳ್ತಿರುವಂತೆ ಎಂ.ಬಿ. ಪಾಟೀಲ್ ಅವರು ಮತ್ತೊಂದು ಮಹತ್ತರವಾದ ಕ್ರಮವನ್ನ ಕೈಗೊಂಡ್ರು. ಅದುವೇ ವಿಜಯಪುರ ಜಿಲ್ಲೆಯ ಹಸರೀಕರಣ. ಅವರ ದೂರದೃಷ್ಟಿಯ ಪರಿಣಾಮವಾಗಿ 2016ರಲ್ಲಿ ಕೋಟಿ ವೃಕ್ಷ ಅಭಿಯಾನದ ಅಡಿ 1 ಕೋಟಿ ಮರಗಳನ್ನ ಬೆಳೆಸುವ ಅಭಿಯಾನ ಆರಂಭಿಸಿದ್ರು. ಇಂದು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 1.3 ಕೋಟಿಗೂ ಹೆಚ್ಚಿನ ಮರಗಳು ಜನರಿಗೆ ನೆರಳನ್ನ ನೀಡ್ತಾ ಇದೆ. ಭೂತನಾಳ ಕೆರೆಯ ಬಳಿ 500 ಎಕರೆ ಅರಣ್ಯ ಪ್ರದೇಶ, ಮಮದಾಪುರದಲ್ಲಿ 1600 ಎಕರೆಯ ಅರಣ್ಯ ಪ್ರದೇಶ, ಶ್ರೀ ಸಿದ್ದೇಶ್ವರ ಸ್ವಾಮಿ ಜೀವ ವೈವಿಧ್ಯ ಪರಂಪರೆಯ ತಾಣ. ಈ ಎಲ್ಲಾ ಮರಗಳು ಹವಾಮಾನವನ್ನ ತಂಪಾಗಿಸುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಪುನಃ ಆಶ್ರಯವನ್ನ ನೀಡಿದೆ. ಇಷ್ಟೇ ಅಲ್ಲ, ಬಾಬಾನಗರದ ಬಳಿ 2000 ಎಕರೆ ಅರಣ್ಯ ಪ್ರದೇಶ ಜೀವ ಪಡೆದುಕೊಳ್ತಾ ಇದೆ. ಮುಂದಿನ ಗುರಿ 2030ರ ವೇಳೆಗೆ 5 ಕೋಟಿ ವೃಕ್ಷಗಳನ್ನ ಬೆಳೆಸೋದು. ಹಸಿರು ಕರ್ನಾಟಕ, ಇದು ಮುಂದಿನ ಪೀಳಿಗೆಗೆ ಉಡುಗೊರೆ. ಇದು ಕೇವಲ ವೃಕ್ಷಾಭಿಯಾನದ ಕಥೆಯಷ್ಟೇ ಅಲ್ಲ, ಇದು ರೂಪಾಂತರದ ಬಗ್ಗೆ. ಇದು ಕೇವಲ ಆಶ್ವಾಸನೆಗಳನ್ನ ನೀಡುವ ನಾಯಕತ್ವವಲ್ಲ, ಕನಸುಗಳನ್ನ ಸಾಕಾರಗೊಳಿಸಿದಂತಹ, ನುಡಿದಂತೆ ನಡೆಯುವ ನಾಯಕತ್ವದ ಬಗ್ಗೆ. ವಿಜಯಪುರ, ಬರಗಾಲದಿಂದ ಜೀವಂತ ಹಸಿರಿನೆಡೆಗೆ.